ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂವಿ ಇಟ್ಸ್ ಟೈಮ್ ಫಾರ್ ವಿಷನ್. ಇವತ್ತು ನೈಟ್ ಡಿನ್ನರ್ಗೆ ಒಂದು ಹೆಲ್ದಿ ಸರ್ಪ್ರೈಸ್ ಕೊಡಬೇಕು ಅಂತ ಹಸ್ಬೆಂಡ್ಗೋಸ್ಕರ ನಮ್ಮ ಕರ್ನಾಟಕದ ಸ್ಪೆಷಲ್ ರಾಗಿ ಮುದ್ದೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಪ್ರಿಪೇರಿಂಗ್ ರಾಗಿ ಮುದ್ದೆ. ಸೊ ಒಂದೆರಡು ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡಿ ಐ ಜಸ್ಟ್ ಹ್ಯಾಡ್ ಟು ಟೇಕ್ ರೆಸಿಪೀಸ್ ಆ್ಯಂಡ್ 1 ಸ್ಪೂನ್ ಆಫ್ ರಾಗಿ ಹಿಟ್ಟು ತೊಗೊಂಡು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ವಿತೌಟ್ ಲಂಪ್ಸ್ ಕಲಿಸ್ಕೊಂಡೆ. ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ತುಂಬ ಜನ ಅನ್ಕೋತಾರೆ, ಆದರೆ ಅದು ನಿಜ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಲಂಪ್ಸ್ ಇಲ್ಲದೆ ಇರೋ ಥರ ಬ್ಯಾಟರ್ ರೆಡಿ ಮಾಡಿಕೊಂಡೆ ಫಸ್ಟು. ಆಮೇಲೆ ಒಂದು ವೆಸಲ್ಗೆ ಅದಕ್ಕೆ 2 ರಿಂದ 3 ಕಪ್ ಆಗೋಷ್ಟು ನೀರು ಹಾಕಿ 1 ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿ ಅಂಟಿಲ್ ಇಟ್ ಬಾಯ್ಲ್ಸ್ ಅದನ್ನು ಹಾಗೆ ಬಿಡಬೇಕು. ಈಗ ಮೊದಲಿಗೆ ಕಲಸಿರುವಂಥ ಮಿಶ್ರಣವನ್ನು ಆ್ಯಡ್ ಮಾಡಿಕೊಂಡೆ. ಸೊ ನೀರು ಕುದಿಯೋ ಟೈಮಲ್ಲಿ ಇದಕ್ಕೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಮುದ್ದೆ ತುಂಬ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ತಾರೆ. ಮುದ್ದೆ ತಿನ್ನೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಸಹ ಇದೆ. ಒಂದು ನಿಮಗೆ ರಕ್ತಹೀನತೆ ನಿವಾರಣೆ ಆಗುತ್ತೆ, ಸೊ ಡಯಾಬಿಟೀಸ್ ನಿಯಂತ್ರಣ ಆ್ಯಂಡ್ ವೆಯ್ಟ್ ಲಾಸಿಗೆ ಯೂಸ್ ಆಗುತ್ತೆ, ಸೋರ್ಸ್ ಆಫ್ ಸಸ್ಟೈನ್ಡ್ ಎನರ್ಜಿ ಸಹ ಇರುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಸ್ಟ್ರಾಂಗರ್ ಬೋನ್ಸ್. ಸೊ ಆಗಿನ ಕಾಲದವರು ಜಾಸ್ತಿ ರೈಸ್ ತಿಂತಾ ಇರಲಿಲ್ಲ, ಸೊ ದೇ ಯೂಸ್ ಟು ಪ್ರಿಫರ್ ರಾಗಿ ಬಾಲ್ಸ್. ಸೊ ನಮ್ಮ ಅಮ್ಮಂದಿರು ದಿನ ರಾಗಿ ಮುದ್ದೆ ಮಾಡೋರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಇದನ್ನು ನಾನೀಗ ಹಿಟ್ಟನ್ನು ಕುದಿಯೋ ನೀರಿಗೆ ಸೇರಿಸ್ಕೊಂಡಿದ್ದೀನಿ. ಸೊ ಇಮಿಡಿಯೇಟ್ಲಿ ಇದನ್ನು ಸ್ಟಿರ್ ಮಾಡಬಾರ್ದು. ಸ್ಟಿರ್ ಮಾಡೋದ್ರಿಂದ ಹಿಟ್ಟು ಹಾಗೆ ಉಳ್ಕೊಳ್ಳುತ್ತೆ ಆ್ಯಂಡ್ ದ ಲಮ್ಸ್ ವಿಲ್ ಬಿ ಮೋರ್. ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ we just need to wait for some time for another 2 to 3 minutes. So as it was my first time, ನಾನು ದೇವ್ರ ಹತ್ರ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ದಯವಿಟ್ಟು ಚೆನ್ನಾಗಾಗಲಿ ಅಂತ ಕೇಳಿಕೊಂಡೆ. ಆ್ಯಂಡ್ ಈಗ ಅಸಲಿ ಕೆಲಸ ಶುರು. ಹಿಟ್ಟು ಹಾಕಿ ಗಂಟು ಬರದೇ ಇರೋ ಹಾಗೆ ತಿರುಗೋದು ಇದೆ ಅಲ್ಲ, ಅದೇ ರಿಯಲ್ ಸಾಹಸ. ಇದನ್ನು ಮಾಡೋಕ್ಕೆ ಕೈಯಲ್ಲಿ ಶಕ್ತಿ ಬೇಕು ಗುರು. ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದವ್ರಿಗೆ ಇದು ಒಂದು ಕೈ ಎಕ್ಸಸೈಸ್ ಆಯಿತು, ಹೊಟ್ಟೆಗೂ ಆಯಿತು ಅಂತ ಹೇಳ್ಬೋದು. ಇವತ್ತು ಒಂದು ದಿನ ಮುದ್ದೆ ತಿರುಗಿಸೋಕೆ ನನಗೆ ಕೈ ನೋವು ಬಂತು, ಆದರೆ ನಮ್ಮ ಅಮ್ಮಂದಿರು ನಮಗೋಸ್ಕರ ವರ್ಷಪೂರ್ತಿ ಪ್ರತಿದಿನ ಬೇಜಾರು ಮಾಡ್ಕೊಳ್ದೆ ಬಿಸಿ ಬಿಸಿ ಮುದ್ದೆ ಮಾಡ್ತಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ಅವ್ರಿಗೆ ಎಷ್ಟು ತಾಳ್ಮೆ, ಎಷ್ಟು ಶಕ್ತಿ ಇರಬೇಕು ಅಲ್ವಾ. ಅಮ್ಮ, ನಿನ್ನ ಕೈ ರುಚಿಗೆ, ನಿನ್ನ ಪ್ರೀತಿಗೆ ಸಾಟಿ ಇಲ್ಲ. ಈ ವಿಡಿಯೋ ಪ್ರತಿಯೊಬ್ಬ ಅಮ್ಮಂದಿರಿಗೂ ಅರ್ಪಣೆ. ಥ್ಯಾಂಕ್ ಯು ಅಮ್ಮ. ನೀವು ಹೀಗೆ ಕಂಟಿನ್ಯೂಸ್ ಕಲಿಸೋದ್ರಿಂದ ಆ ರಾಗಿ ಒಂದು ಹದವಾಗಿ ಬಂದಿರುತ್ತೆ. ಸೊ ಆ ರಾಗಿಯ ಘಮ ಇರುತ್ತಲ್ಲ, ವಾವ್. ಫೈನಲಿ ರಿವೀಲ್ ಮಾಡೋ ಟೈಮ್. ಅವರ ರಿಯಾಕ್ಷನ್ ನೋಡೋಕ್ಕೆ ನನಗೂ ಆಸೆ ಇದೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ. ಕೈಗೆ ಅಂಟ್ಕೊಂತ ಇದೆಯಲ್ಲ. ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡೋ ಟೈಮ್. ಸೊ ರಿವ್ಯೂ ನೋಡೋಣ. ಸ್ವರ್ಗ ಅಂದರೆ ಇದೇನಾ? ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೂವಿ.